ಏನ್ ಮೋದಿ ಗ್ಯಾರಂಟಿ? ಮೋದಿ ಗ್ಯಾರಂಟಿ ತಗೊಂಡು ಹೋದ್ರೆ ಜನರು ಸಿದ್ದರಾಮಯ್ಯ ಗ್ಯಾರಂಟಿ ಮುಂದೆ ಇಟ್ಕೊಂಡು ಆ ಮೋದಿ ಗ್ಯಾರಂಟಿನ ಓಡಿಸ್ಬಿಡ್ತಾರೆ. ನೋಡಿ ನಿಮ್ಮ ಎದುರುಗಡೆ ಇದಾಗ್ತದೆ. ಹಾ, ಇಲ್ಲ ಇಲ್ಲ ಇಲ್ಲ, ಕೊನೆ ಹಂತದಲ್ಲಿ ನೋ ರಾಂಗ್. ಹೋದ್ ಸತಿ ಯಾವ್ದು SIF PF ಬ್ಯಾನ್ ಮಾಡ್ತೀವಿ, RSS ಮಾಡ್ತೀವಿ, ಬೈ ಚಾನ್ಸ್ ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತೇಳಿ ನಾನೇ ಪ್ರಣಾಳಿಕೆ ಉಪಾಧ್ಯಕ್ಷ. ಅದು 3 ದಿವಸ ನಡೀತು. ಅವಾಗ ಮಡಿಬೇಕಾಯ್ತು. ಮಾನ್ಯ ನರೇಂದ್ರ ಮೋದಿ ಅವರು ಆಂಜನೇಯ ಅವರು ಏನೋ ಬಾಹುಬಲಿನ ಎಂತದ್ದು ಬಾಹುಬಲಿ ಇಲ್ಲ, ಜೈ ಬಜರಂಗ್ ಬಲಿ ಅಂತ ಹೇಳಿ ಮತ ಕೇಳಿದ್ರು. ಗೊತ್ತಿದೆಯಲ್ಲ ನಿಮಗೆ? ಲಾಸ್ಟ್ ಟೈಮ್ MP ಎಲೆಕ್ಷನ್ ಯಾಕೆ ಆಂಜನೇಯ ಆಶೀರ್ವಾದ ಮಾಡಲಿಲ್ಲ? ಯಾಕೆಂದ್ರೆ ಆಂಜನೇಯ ನಮ್ಮ ಮೇಲೆ ವಿಶ್ವಾಸ ಇದೆ, ಮೋದಿ ಅವ್ರ ಮೇಲೆ BJP ಅವ್ರ ಮೇಲೆ ವಿಶ್ವಾಸ ಇಲ್ಲ. ಹೇಳಿದ್ರೆ ರಾಮ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ರಾಮನ ಬೀದಿಯಲ್ಲಿ ಫೋಟೋ ಹಾಕಿ, ಬಾಲರಾಮನ್ನ ಬೀದಿಯಲ್ಲಿ ಹಾಕಿ, ಅದ್ರ ಮೇಲ್ಗಡೆ ಟ್ರ್ಯಾಕ್ಟರ್ ಓಡಾಡಿವೆ, ಜರ್ಕ ಗಾಡಿ ಓಡಾಡಿದ್ದೇವೆ, ಎಲ್ಲರೂ ಓಡಾಡಿದ್ದಾರೆ. ಅದಕ್ಕೆ ಯಾರು ತಂದ್ರ? ಆರಾಧನಾ ನೆನ್ಪಿಟ್ಕೊಳ್ಳಿ ನೀವು. ಬಂಗಾರಪ್ಪಾಜಿಯವರು ಇದೇ ರಾಮ ಟೆಂಪಲ್ ಎಲ್ಲಾ ದೇವಸ್ಥಾನಗಳಲ್ಲಿ ಹೂ ಹಾಕಕ್ಕಿರ್ಲಿಲ್ಲ, ಮೈ ತೊಳೆಯಕ್ಕಿರ್ಲಿಲ್ಲ, ಆ ದೇವರಿಗೆ ಮಂಗಳಾರತಿ ಮಾಡಕ್ಕಿರ್ಲಿಲ್ಲ. ಆರಾಧನೆ ಅಂತೇಳಿ ಕಾರ್ಯಕ್ರಮ ಯಾಕೆ ಮಾಡಿದ್ವಿ ಅಂದ್ರೆ ಅಂತ ದೇವರಿಗೆ ಗೌರವನ ಕೊಡ್ಬೇಕು. ಅಂತ ದೇವರು ನಮ್ಮನ್ನ ಕಾಪಾಡ್ತಾರೆ, ನಮ್ಗೆ ವಿಶ್ವಾಸ. ಏನ್ ಮೋದಿ ಗ್ಯಾರಂಟಿ? ಮೋದಿ ಗ್ಯಾರಂಟಿ ತಗೊಂಡು ಹೋದ್ರೆ ಜನರು ಸಿದ್ದರಾಮಯ್ಯ ಗ್ಯಾರಂಟಿ ಮುಂದೆ ಇಟ್ಕೊಂಡು ಆ ಮೋದಿ ಗ್ಯಾರಂಟಿನ ಓಡಿಸ್ಬಿಡ್ತಾರೆ. ನೋಡಿ ನಿಮ್ಮ ಎದುರುಗಡೆ ಇದಾಗ್ತದೆ. ಹಾ, ಇಲ್ಲ ಇಲ್ಲ ಇಲ್ಲ, ಕೊನೆ ಹಂತದಲ್ಲಿ ನೋ ರಾಂಗ್. ಹೋದ್ ಸತಿ ಯಾವ್ದು SIF PF ಬ್ಯಾನ್ ಮಾಡ್ತೀವಿ, RSS ಮಾಡ್ತೀವಿ, ಬೈ ಚಾನ್ಸ್ ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತೇಳಿ ನಾನೇ ಪ್ರಣಾಳಿಕೆ ಉಪಾಧ್ಯಕ್ಷ. ಅದು 3 ದಿವಸ ನಡೀತು. ಅವಾಗ ಮಡಿಬೇಕಾಯ್ತು. ಮಾನ್ಯ ನರೇಂದ್ರ ಮೋದಿ ಅವರು ಆಂಜನೇಯ ಅವರು ಏನೋ ಬಾಹುಬಲಿನ ಎಂತದ್ದು ಬಾಹುಬಲಿ ಇಲ್ಲ, ಜೈ ಬಜರಂಗ್ ಬಲಿ ಅಂತ ಹೇಳಿ ಮತ ಕೇಳಿದ್ರು. ಗೊತ್ತಿದೆಯಲ್ಲ ನಿಮಗೆ? ಲಾಸ್ಟ್ ಟೈಮ್ MP ಎಲೆಕ್ಷನ್ ಯಾಕೆ ಆಂಜನೇಯ ಆಶೀರ್ವಾದ ಮಾಡಲಿಲ್ಲ? ಯಾಕೆಂದ್ರೆ ಆಂಜನೇಯ ನಮ್ಮ ಮೇಲೆ ವಿಶ್ವಾಸ ಇದೆ, ಮೋದಿ ಅವ್ರ ಮೇಲೆ BJP ಅವ್ರ ಮೇಲೆ ವಿಶ್ವಾಸ ಇಲ್ಲ. ಹೇಳಿದ್ರೆ ರಾಮ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ರಾಮನ ಬೀದಿಯಲ್ಲಿ ಫೋಟೋ ಹಾಕಿ, ಬಾಲರಾಮನ್ನ ಬೀದಿಯಲ್ಲಿ ಹಾಕಿ, ಅದ್ರ ಮೇಲ್ಗಡೆ ಟ್ರ್ಯಾಕ್ಟರ್ ಓಡಾಡಿವೆ, ಜರ್ಕ ಗಾಡಿ ಓಡಾಡಿದ್ದೇವೆ, ಎಲ್ಲರೂ ಓಡಾಡಿದ್ದಾರೆ. ಅದಕ್ಕೆ ಯಾರು ತಂದ್ರ? ಆರಾಧನಾ ನೆನ್ಪಿಟ್ಕೊಳ್ಳಿ ನೀವು. ಬಂಗಾರಪ್ಪಾಜಿಯವರು ಇದೇ ರಾಮ ಟೆಂಪಲ್ ಎಲ್ಲಾ ದೇವಸ್ಥಾನಗಳಲ್ಲಿ ಹೂ ಹಾಕಕ್ಕಿರ್ಲಿಲ್ಲ, ಮೈ ತೊಳೆಯಕ್ಕಿರ್ಲಿಲ್ಲ, ಆ ದೇವರಿಗೆ ಮಂಗಳಾರತಿ ಮಾಡಕ್ಕಿರ್ಲಿಲ್ಲ. ಆರಾಧನೆ ಅಂತೇಳಿ ಕಾರ್ಯಕ್ರಮ ಯಾಕೆ ಮಾಡಿದ್ವಿ ಅಂದ್ರೆ ಅಂತ ದೇವರಿಗೆ ಗೌರವನ ಕೊಡ್ಬೇಕು. ಅಂತ ದೇವರು ನಮ್ಮನ್ನ ಕಾಪಾಡ್ತಾರೆ, ನಮ್ಗೆ ವಿಶ್ವಾಸ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.